ಇಷ್ಟೊತ್ತಿಗಾಗ್ಲೆ ಇಲ್ಲಿವರೆಗೂ ಬರೋದಕ್ಕೆ ಹೊತ್ತಿಗಾಗ್ಲೆ ಒಂದಷ್ಟು ಎಡಿಟಿಂಗ್ ಅಲ್ಲಿ ಸ್ವಲ್ಪ ಹಿಡ್ತಾ ಕ್ಯಾಮ್ರಾ ವರ್ಕ್ ಅಲ್ಲಿ ಹಿಡ್ತಾ ಕಂಡ್ಕೊಂಡಿದ್ವಲ್ಲ. ಈ ರಾಜ್ಯದ ಅಲ್ಲ, ಬಹುಶಃ ಈ ದೇಶದ ಸಾಂಸ್ಕೃತಿಕ ರಾಯಭಾರಿಗಳು ಅಂತ ಹೆಸರು ಮಾಡ್ಕೊಂಡಿರ್ತಕ್ಕಂಥ ಮೂಡುಬಿದ್ರಿಯ ಆಳ್ವಾಸ್ನ ಮೋಹನ್ ಆಳ್ವಾರ್ ಸಂಪರ್ಕ ಬಂದ್ಬಿಡ್ತು. ದೊಡ್ಡ ವಿಸ್ಮಯ ಬಿಡಿ, ಅದು ದೊಡ್ಡ ವಿಸ್ಮಯ. ಅಲ್ಲಿ ಏನಾಯ್ತು, ನಮ್ಮ ಸುಳ್ಯದಲ್ಲಿ, ನಮ್ಮ ದಕ್ಷಿಣ ಕನ್ನಡ ಸುಳ್ಯದಲ್ಲಿ ರಂಗಮನೆ ಅಂತ ಒಂದು ರಂಗ ಕೇಂದ್ರ ಇದೆ. ರಂಗಮನೆ ಅಂತ ಜೀವನ್ ರಾಮ್ ಸುಳ್ಯ ಅಂತ ಹೇಳ್ಬಿಟ್ಟು ದೊಡ್ಡ ವಿದ್ವಾಂಸರು, ಅವರು ಅದರ ಮಾಲೀಕರು, ಅದರ ಮುಖ್ಯಸ್ಥರು, ಅವರು ರಂಗ ನಿರ್ದೇಶಕರು. ಅವರು ಇಲ್ಲಿ ಸುಳ್ಯದಲ್ಲಿ ರಂಗಮನೆ ಮಾಡಿಕೊಂಡು ಆಳ್ವಾಸ್ಗೆ ಅವರು ರಂಗಾಧ್ಯಯನ ಕೇಂದ್ರದ ಮುಖ್ಯಸ್ಥರು ಕೂಡ ಅಲ್ಲಿ. ಆಯ್ತಾ, ಅಲ್ಲಿ ಅವರು ಪಾಠ ಮಾಡ್ತಾರೆ ಅಲ್ಲಿ ಕಾಲೇಜಲ್ಲಿ. ನಾನು ಅವ್ರ ಇಂಟರ್ವ್ಯೂ ಮಾಡಿದೆ, ಯಾರ್ದು ಜೀವನ್ ರಾಮ್ ಸುಳ್ಯ ಇಂಟರ್ವ್ಯೂ ಮಾಡಿದೆ. ಮಾಡಿದಾಗ ಅವರು ಖುಷಿ ಪಟ್ರು, ಪರವಾಗಿಲ್ಲ ರೀ, ಒಂದು ಚೆನ್ನಾಗಿ ಮಾಡ್ತೀರಾ, ನಿಮ್ದೊಂದು ಪ್ಯಾಟರ್ನ್ ಚೆನ್ನಾಗಿದೆ ಅಂತ ಅಂದ್ರು. ಆಮೇಲೆ ಅದು ಎಪಿಸೋಡ್ಸ್ ಎಲ್ಲ ಆಚೆ ಬಂತು ನೋಡಿ ಖುಷಿ ಪಟ್ರು. ನೀವು ಒಂದು ಕೆಲಸ ಮಾಡಿ ಆಳ್ವಾಸಕ್ಕೆ ಬನ್ನಿ ಅಂದ್ರು. ಅಲ್ಲಿ ಬಂದು ಏನ್ ಸರ್ ಮಾಡೋದು, ಮೋಹನ್ ಅವ್ರ ಎಂಟ್ರಿ ಮಾಡ್ರಿ ಅಂದ್ರು. ಹಾಗೆಲ್ಲ ಬಿಡಿ ಸರ್, ನಮ್ಮ ತಾವು ಅಷ್ಟು ಶಕ್ತಿ ಅಷ್ಟರ್ಕೆಲ್ಲ ಇಲ್ಲ ಸರ್. ಆಮೇಲೆ ಆಳ್ವಾರ್ ಮುಂದೆ ಇಡುವಂತ ಕ್ಯಾಮ್ರಾ ನಮ್ಮ ಹತ್ರ ಇಲ್ಲ ಸರ್. ನಾವೇನೋ ಇದ್ದಿದ್ರಲ್ಲಿ ನಿಮ್ಮನ್ನೆಲ್ಲ ಸಮಾಧಾನ ಪಡಿಸುವಷ್ಟು ಮ್ಯಾನೇಜ್ ಮಾಡ್ತಾ ಇದೀವಿ ಅಷ್ಟೇ ಅಂತ. ಇಲ್ಲ ನೋಡಿ ಬನ್ರಪ್ಪ, ನಾನು ಕೊಡಿಸ್ತೀನಿ ಅಪಾಯಿಂಟ್ಮೆಂಟು ಅಂದ್ರು. ಅದು ಅವರ ಹುಟ್ಟುಹಬ್ಬದ ತಿಂಗಳು, ಆಗಸ್ಟ್ 28 ಅಂತ ಕಾಣುತ್ತೆ. ದೇವ್ರಿಗೆ ತಪ್ಪಿರೋ ಕ್ಷಮಿಸಿ, ಆಗಸ್ಟ್ 28 ಅಂತ ಕಾಣುತ್ತೆ. ಮೋಹನ್ ಆಳ್ವಾಸ್ ಅವರ ಬರ್ಡೇ. ಆಗಸ್ಟ್ ತಿಂಗಳಲ್ಲಿ ನಮ್ಮನ್ನ ಆಳ್ವಾಸ್ ಕರ್ಕೊಂಡು ಹೋದ್ರು, ಜೀವನ್ ರಾಮ್ ಸುಳ್ಯ ಅವರು. ಅಲ್ಲಿ ಹೋದ್ರೆ ಅವರ ಮಗ ಮೋಹನ್ ಆಳ್ವಾರ್ ಮಗ ವಿವೇಕ್ ಆಳ್ವ ಅವರು ನಮ್ಮನ್ನು ಬಹಳ ಪ್ರೀತಿಯಿಂದ, ನಾನು ನೋಡಿದೆ, ನಿಮ್ ವಿಡಿಯೋ ಎಲ್ಲ ನೋಡಿದೆ, ಜನಪದಕ್ಕೋಸ್ಕರ ಕೆಲಸ ಮಾಡ್ತಾ ಇದೀರಾ, ಅಪ್ಪಂಗೆ ತೋರಿಸ್ದೆ, ಅಪ್ಪ ಖುಷಿ ಪಟ್ರು, ಕರೀರಿ ಅವ್ರನ್ನ ಊಟಕ್ಕೆ ಅಂದ್ರು. ಅದಕ್ಕೆ ಕರೆಸಿದೀವಿ ಅಂದ್ರು. ನನಗೆ ಬಹಳ ಮೈಯೆಲ್ಲ ರೋಮಾಂಚನ ಆಯ್ತು. ರೀಚ್ ಆಗಿದೆ. ಮೋಹನ್ ಆಳ್ವರು ನಮ್ ಚಾನಲ್ ನೋಡ್ತಾ ಇದ್ದಾರಾ, ಅಯ್ಯಪ್ಪ ಎಷ್ಟು ಜಾಗೃತಿಯಿಂದ ಕೆಲಸ ಮಾಡ್ಬೇಕು ನಾವ್ ಹಾಗಾದ್ರೆ ಅಂತ ಹುಷಾರಾಯ್ತು ನನ್ನ ಮೈಂಡು. ಆಮೇಲೆ ಅವತ್ತು ಎಂತ ಸುದ್ದಿನ ಸೌಭಾಗ್ಯ ನಮ್ಗೆಲ್ಲ, ಮೋಹನ್ ಆಳ್ವರ ಅರಮನೆಯಂತಹ ಬಂಗ್ಲೆಯಲ್ಲಿ ಅವ್ರು ನಿತ್ಯ ಕೂತು ಉಪಹಾರ ಮಾಡುವಂತ ಡೈನಿಂಗ್ ಟೇಬಲ್ ಅಲ್ಲಿ, ಅದೊಂದು ರಾಜಾತಿಥ್ಯ ಬಿಡಿ, ಅಲ್ಲಿ ಆಳ್ವರ ಪಕ್ಕದಲ್ಲಿ ಕೂತ್ಕೊಂಡು ನಾಷ್ಟ ಮಾಡೋ ತಿಂಡಿ ತಿನ್ನುವಂತ ಸೌಭಾಗ್ಯ. ಜನಪದ ಸರಿ ತಂಡಿಕೆ ಕೂತು ಒಂದು 7-8 ವೆರೈಟಿ ನಾಷ್ಟನೇ ಇದೆ. ದೋಸೆ, ಇಡ್ಲಿ, ಏನೇನೋ ಇದೆ ಅಲ್ಲಿ. ಪಾಪ ಅವರೇ ಮಗು ತರ ಬಡಿಸ್ತಾರೆ. ತಿನ್ರಿ ಮಾರ್ಯಾರೆ, ನೀವು ತಿನ್ನಿ ಅಂತಾರೆ. ದೊಡ್ಡ ಸೌಭಾಗ್ಯ ಅದು. ಆಯ್ತು, ಅದಾದ್ಮೇಲೆ ನನಗೆ ಯಾಕೆ ಕರ್ಸಿದ್ರು ನಮ್ಗೆ ಇಲ್ಲಿ ಅಂತ ಗೊತ್ತಿಲ್ಲ. ಆಮೇಲೆ ಮೋಹನ್ ಆಳ್ವರ ಪಕ್ಕದಲ್ಲಿ ಕೂರಿಸ್ಕೊಂಡು ಪ್ರಶ್ನೆ ಕೇಳಕನಾಗುತ್ತೆ, ನನ್ ಬಾಯಿ ಬರುತ್ತೆ, ನಮ್ಗೆ ಭಯನೇ ಆಗ್ಬಿಡುತ್ತಲ್ಲ ಅಂತ. ಅವ್ರೇನು ಆಳ್ವಾಸ್ ಒಡಿಸಿರಿ, ಆಳ್ವಾಸ್ ವಿರಾಸತ್, ತಮಾಷೆ ಸ್ಟೇಜ್ಗಳು ಅವೆಲ್ಲ, ಕೋಟಿ ಖರ್ಚು ಮಾಡಿ ಮಾಡೋಂಥ ಸ್ಟೇಜ್ಗಳು. ಭಾರತದಲ್ಲಿ ಆಳ್ವಾಸ್ ವೇದಿಕೆ ಹತ್ತದೇ ಇರೋನು ಕಲಾವಿದ್ನೇ ಅಲ್ಲ ಅಂತ. ಕರೆಕ್ಟ್, ಹೆಚ್ಚು ಕಡಿಮೆ ಅದೊಂಥರ ಅದು ಜಡ್ಜ್ಮೆಂಟ್ ಕೊಡುವಂತ ಸ್ಥಾನ. ನೀನೊಬ್ಬ ಕಲಾವಿದ್ನ ಅವರು ಕಣ್ಣಿಗೆ ಬಿದ್ದರೆ ನೀವು ಕಲಾವಿದ ಅಂತ, ಆ ತರದ ಒಂದು ವೇದಿಕೆ ಅದು. ಸರಿ, ಅವ್ರು ಹುಟ್ಟಿದ ಬಂದು ಮೇ 30ಕ್ಕೆ, ನಾನು ಮರ್ತ್ಬಿಟ್ಟೆ, ಕ್ಷಮಿಸಿ, ಆಗಸ್ಟ್ ಅಂತ ಅಂದ್ಬಿಟ್ಟೆ, ಅವಾಗ್ಲೇ ಕ್ಷಮಿಸಿ, ಮೇಗೆ ನೆನಪಾಯ್ತು ಈಗ. ಆಮೇಲೆ ಏನಾಯ್ತು, ಅಂತ ದೊಡ್ಡ ಸಾಂಸ್ಕೃತಿಕ ವ್ಯಕ್ತಿನ ನಾವು ಸಂದರ್ಶನ ಮಾಡೋರು ಹೇಗೆ ಭಯ. ಅಲ್ಲಿ ನೋಡಿದ್ರೆ ತಿಂಡಿ ತಿಂದ ಮೇಲೆ ಏನು ಪ್ರಾಜೆಕ್ಟು ಅಂದ್ರೆ, ಅದೇ ಈ ತಿಂಗಳು ನನ್ನ ಬರ್ತಡೇ ಇದೆ ರೀ ಅಂದ್ರೆ. ಹ್ಞೂ ಸರ್, ಬರ್ತಡೇ ಇದೆ ಮೇ 30ಕ್ಕೆ. ನಂದೊಂದು ಡಾಕ್ಯುಮೆಂಟ್ರಿ ಮಾಡ್ರಿ ಅಂದ್ರೆ. ಅಯ್ಯೋ ನಾನು ಡಾಕ್ಯುಮೆಂಟ್ರಿ ಬೆವ್ತೋಗ್ಬಿಟ್ಟೆ ಬಿಡಿ, ಬೆವ್ತೋಗ್ಬಿಟ್ಟು ಅಯ್ಯೋ ಡಾಕ್ಯುಮೆಂಟ್ರಿ ಮಾಡೋದ, ನಾವ್ ಅದೆಲ್ಲ ಮರ್ತು ಮುಟ್ಟೆ ಕಟ್ಟಿಟ್ಬಿಟ್ಟು 5-6 ವರ್ಷ ಆಗ್ಬಿಟ್ಟಿದೆಯಲ್ಲ, ಅದನ್ನ ಈಗ ಬಿಚ್ಬೇಕು, ತಿರ್ಗಾ ಧೂಳು ಇಟ್ಕೊಂಡ್ಬಿಟ್ಟಿರುತ್ತಲ್ಲ ಅದೆಲ್ಲ. ನಾನು ಇಲ್ಲಿ ಡಾಕ್ಯುಮೆಂಟ್ರಿ ಮಾಡಿ ಅಂದ್ರು, ಜೀವನ ಸುಳ್ಳ ಕರೆದ್ರು, ಸುಳ್ಳಲ್ಲಿ ಅದೇ ಮಾಡಿಸ್ಬಿಡಪ್ಪ ಅಂತ ಅಂದ್ರು, ಹೊಂಟೋರು. ಆಮೇಲೆ ಶುರುವಾಯ್ತು ಟೆನ್ಷನ್. ಹೋಗಿ ಅಲ್ಲಿ ಅಷ್ಟರಲ್ಲಾಗಲಿ ಕಮಾಂಡ್ ಬಂದ ತಕ್ಷಣ ಮೂಡುಬಿದ್ರೆ ಒಂದೊಳ್ಳೆ ಪಂಚತಾರ ಹೋಟೆಲ್ ರೂಮ್ ಹಾಕ್ಬಿಟ್ರು ನಮ್ಗೆ, ಅಲ್ಲಿಗೆ ಶಿಫ್ಟ್ ಮಾಡ್ಬಿಟ್ರು. ಹೋಗಿ ರೆಸ್ಟ್ ತಗೊಳ್ಳಿ, ಬೆಳಿಗ್ಗೆ ಒಂದು ಶೂಟ್ ಮಾಡೋಣ ಅಂತೆಲ್ಲ ಅಂದ್ಬಿಟ್ರು. ಆಮೇಲೆ ಜೀವನ ಒಳ್ಳೆ ಬಂದು ಒಂದಷ್ಟು ಟಿಪ್ಸ್ ಕೊಟ್ರು, ಹಿಂಗ್ ಮಾಡಿ ಅಂತಂದ್ರು. ಒಳ್ಳೆ ರಂಗ ನಿರ್ದೇಶಕರು ಆ ಐಡಿಯಾ ಇರುತ್ತೆ ಹೇಳಿದ್ರು. ಮತ್ತು ಅಲ್ಲಿಯ ಒಂದಷ್ಟು ಕಟ್ಟುಪಾಡುಗಳು, ಶಿಸ್ತುಗಳು, ಮೂಡುಬಿದ್ರೆಯ ಕ್ಯಾಂಪಸ್ನ ಒಳಗಿಂದು ವಿದ್ಯಾಗಿರಿ ಅಂತ, ವಿದ್ಯಾಗಿರಿ ಒಳಗಿನ ಶಿಸ್ತು ಪಾಲನೆಗಳು ಎಲ್ಲ ಬಗ್ಗೆ ಬ್ರೀಫಿಂಗ್ ಮಾಡಿದ್ರು. ನೀವು ಎಲ್ಲಿ ಬೇಕಾದ್ರೂ ಓಡಾಡ್ಬೋದು ಅನ್ನೋ ಒಂದು ಅನುಮತಿಯನ್ನು ಕೊಡಿಸಿದ್ರು. ಎಲ್ಲ ಆಯ್ತು. ಆಮೇಲೆ ನಾಳೆ ಬೆಳಿಗ್ಗೆ ಕಾಂತರಾಜ್ 8 ಗಂಟೆಗೆ ಮೋಹನ್ ಆಳ್ವ ನಿಮ್ಮೊಟ್ಟಿಗೆ ಬರ್ತಾರೆ. ಫುಲ್ ಡೇ ಬಳಸ್ತಿರೋ, ಹಾಫ್ ಡೇ ಬಳಸ್ತಿರೋ, ಫುಲ್ ಕಾಲ್ ಶೀಟ್ ನಿಮ್ಗೆ, ಚೆನ್ನಾಗಿ ಬಳಸ್ಕೊಂಬಿಡಿ. ತಿರುಗಿ ಸಿಕ್ಕಲ್ಲ ಅವರು. ಯಾಕೆ ಅಂದ್ರೆ ಅವಾಗ ಗೊತ್ತಾಗಿದ್ದು ನನಗೆ, ಈ ನಾಡಿನ ಪ್ರಸಿದ್ಧ ರಾಷ್ಟ್ರೀಯ ಸುದ್ದಿವಾಹಿನಿಗಳೇ ಮೋಹನ್ ಆಳ್ವರ ಸಂದರ್ಶನವನ್ನ ಕೇಳಿ ವಿಫಲಗೊಂಡು ಬಿಟ್ಟಿದ್ದಾವೆ. ಹೌದು,
ಜನಪದ ಮಾಡ್ತಾ ಇದೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮೋಹನ್ ಆಳ್ವ ಅವರು ನಮಗೆ ಸಿಕ್ಕರು. ನಾನು ಸಿಗ್ತೀನಿ ನಿಮ್ಗೆ, ನಿಮ್ಮ ಚಾನಲ್ ಬರ್ಬೇಕಾ ನಾನು ಅಂತ ಒಪ್ಕೊಂಡ್ರು. ನಂಗೆ ತೃಪ್ತಿ ಕೊಡುತ್ತೆ. ದೊಡ್ಡ ಮಾತು. ಈ ಜನಪದ ಕಲಾವಿದರಲ್ಲ, ಈ ಟಮಟೆ ಹೊಡೆಯವರು, ಸೋಬನೆ ಆಡೋರು, ಡೊಳ್ಳು ಕುಣಿಯೋರು ಇವರೆಲ್ಲ ಇದಾರಲ್ಲ, ಇವ್ರ ಮಧ್ಯೆ ನಂದೂ ಇರ್ಲಿ ಅನ್ನೋ ಒಂದು ದೊಡ್ಡ ಮನಸ್ಸಿಂದ ಒಪ್ಕೊಂಡ್ರು. ಆಮೇಲೆ ಶುರುವಾಯ್ತು. ಅವತ್ತು ರಾತ್ರಿ ನಮ್ಗೆ ನಿದ್ದೆನೇ ಇಲ್ಲ ಬಿಡಿ. ನಮ್ಮ ತಂಡಕ್ಕೆ ಹೋಟೆಲ್ ಕೂತ್ಕೊಳ್ಳೋದು, ಊಟ ಸೇರ್ತಾ ಇಲ್ಲ, ಕಾಫಿ ಕುಡಿತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ, ನೀರು ಕುಡಿತಾ ಇಲ್ಲ. ಅಯ್ಯೋ ಬೆಳಗಾಗೇಬಾರ್ದು, ಇದು ಸೂರ್ಯ ಬೆಳಗ್ಗೆ ಹುಟ್ಲೇಬಾರ್ದು. ಬೆಳಗಾಗ್ಬಿಟ್ರೆ ಅವ್ರು ಬಂದ್ಬಿಡ್ತಾರೆ, ಮೊಹಲ್ಲಾಗ ಬಂದ್ಬಿಡ್ತಾರೆ, ನಾನು ಶೂಟ್ ಮಾಡ್ಬೇಕು. ಏನ್ ಮಾಡ್ಕೊಳ್ಳೋದು, ತಲೆ ಓಡ್ತಾ ಇಲ್ಲ. ಆಮೇಲೆ ಓಡೋಗ್ತೀವಿ ಗಾಬರಿಲಿ. ಮೂಡುಬಿದಿರಿನಲ್ಲಿ ಒಂದು ಅಲ್ಲಿ ಕಾಣುತ್ತೆ ನೋಡಿ, ಆ ಬ್ಲೂ ಕಲರ್ ಜಾಕೆಟ್ ಅವ ತಗೊಂಡಿದ್ದು. ಒಂದು ಜಾಕೆಟ್ ಪರ್ಚೇಸ್ ಮಾಡ್ತೀನಿ, ಹಿಂಗೆ ಚೆನ್ನಾಗಿ ಕಾಣ್ತೀನಿ ಕ್ಯಾಮ್ರಾ ಮುಂದೆ, ಏನೇನು ನೋಡ್ಬೇಕು ಎಲ್ಲ ಬರ್ಕೊಡ್ತೀನಿ, ಬಾಯ್ಪಾಠ ಮಾಡ್ತೀನಿ. ಏನ್ ತಲೆಗೆ ಹೋಗ್ತಾ ಇಲ್ಲ, ಟೆನ್ಷನ್ ಆಗ್ಬಿಟ್ಟೆ. ಆಮೇಲೆ ನ್ಯಾಚುರಲ್ ನಿದ್ದೆ ಬಂದ್ಬಿಡ್ತು, ಮಲಗ್ಬಿಟ್ವಿ. ಬೆಳಿಗ್ಗೆ ಆಗೋಗಿದೆ 6 ಗಂಟೆ. ಎದ್ದಿದ್ವಿ, ಮೂಡೆಲ್ಲ ಅಪ್ಸೆಟ್ಟು. ಏನ್ ಕೇಳಲಿ, ಅವ್ರ ಬಗ್ಗೆ ಏನ್ ಗೊತ್ತೇ ಇಲ್ವಲ್ಲ. ರಾತ್ರಿ ನಮ್ಗೆ ಗೊತ್ತಿರೋ ಅಷ್ಟು ಗೂಗಲ್ ಎಲ್ಲ ಸರ್ಚ್ ಮಾಡಿ ಮೋಹನ್ ಅವ್ರ ಬಗ್ಗೆ ಓದ್ಕೊಂಡಿದೀವಿ. ಮಿಕ್ಕಿದ ಏನ್ ಗೊತ್ತಿಲ್ಲ ನಮ್ಗೆ. ನೋಡಿ ಎಷ್ಟು ಚೆನ್ನಾಗಿ ಅವರೇ ನಮ್ಮನ್ನ ಕರ್ಕೊಂಡ್ಬಿಟ್ರು ಒಳಕ್ಕೆ ಅಂದ್ರೆ, ಬೆಳಿಗ್ಗೆ ಹೋದ್ವಿ, ತಿಂಡಿ ತಿಂದ್ವಿ, ಒಟ್ರೆ ಕೂತ್ಕೊಂಡು ನಮ್ಮ ಕಾರ್ಗೆ ಬಂದಿನಿ ನೀವು ಅಂದರು. ನಾನು ಕ್ಯಾಮ್ರಾಮನ್ ಒಬ್ಬರು ಕಾರ್ಗೆ ಹತ್ಕೊಂಡ್ವಿ. ಪ್ರಶ್ನೆ ಕೇಳಕ್ಕೆ ಬಿಡ್ಲಿಲ್ಲ ಬಿಡಿ ಸರ್. ಶುರು ಮಾಡ್ಬಿಟ್ರು. ನೋಡಿ ಜನಪದ ಇದೆಯಲ್ರಿ ಕಾಂತರಾಜು, ಅದರಂತ ಶುರು ಮಾಡಿದ್ರು. ಶುರು ಆಗೋಯ್ತು ಕೆಲಸ ಸರ್. ಸುಮಾರು ಒಂದು 4-5 ತಾಸು ಅವಳ ಕಾರಲ್ಲೇ, ಇನೋವಾ ಕ್ರಿಸ್ತಾ ಕಾರಲ್ಲಿ ಕೂರಿಸ್ಕೊಂಡು ಇಡೀ ಮೂಡುಬಿದ್ರೆಯ ಆಳ್ವಾಸ್ ಕ್ಯಾಂಪಸ್ ಅನ್ನ ರೌಂಡ್ ಮಾಡಿ ತೋರಿಸಿದ್ದಾರೆ ನಮ್ಗೆ. ಅದೆಂತ ಸೌಭಾಗ್ಯ, ಮಾಲೀಕರೇ ಕರ್ಕೊಂಡು ತೋರಿಸುವಂಥದ್ದು. ಜನ ಮೂಡುಬಿದ್ರಿ ಆಳ್ವಾಸನ್ನ ಪ್ರವಾಸಿ ತಾಣ ಅಂತ ಹೋಗಿ ನೋಡ್ಕೊಂಡ್ ಬರ್ತಾರೆ. ಅಂತದ್ರಲ್ಲಿ ಇವ್ರು ನಮಗೆ ತೋರಿಸ್, ಮಾಲೀಕರೇ ಕೂತ್ಕೊಂಡು ನೋಡ್ರಿ, ನಿಲ್ಸಪ್ಪ ಒಂದ್ ನಿಮಿಷ ಗಾಡಿ, ಹೆಂಗಪ್ಪ ಅಲ್ಲಿ ಹೋಗ್ರಿ, ಅದೇ ರೀ ವಿರಾಸತ್ ಸ್ಟೇಜ್ ನೋಡ್ಕೊಂಡ್ ಬಂದ್ರಿ ಹೋಗಿ ಅಂತ ಅವ್ರು ಕ್ಯಾಮ್ರಾ ಓಡೋದು ಬರೋದು. ಇದು ನೋಡಿದ್ರೆ ನೋಡಿ ಸರಿ ಸ್ಟೇಜ್ ಇದೆ ಕಣ್ರಿ, ನೋಡ್ರಿ ಇಲ್ಲಿ ಯಾರು ಆಡಿದಾರೆ ಗೊತ್ತೇನ್ರಿ ಹಾಡಿಲ್ಲಿ ಅಂತ ಹೆಸರು ಹೇಳೋದವರು. ನಾನು ಸಾರ ಇಲ್ಲಿ ಆಡಿದಾರೆ, ಇಲ್ಲಿ ಇದು ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ರೈತ ಮೇಳ ಮಾಡ್ತೀವಿ, ಇಲ್ಲಿ ಅದು ಮಾಡ್ತೀವಿ, ಇದು ಮಾಡ್ತೀವಿ, ಇದು ಜಾನಪದ ಅಧ್ಯಯನ ಕೇಂದ್ರ, ಇದು ರಂಗ ಅಧ್ಯಯನ ಕೇಂದ್ರ, ಇದು ಇಂಜಿನಿಯರಿಂಗ್ ಕಾಲೇಜು, ಇದು ಫಾರ್ಮಸಿ ಕಾಲೇಜು, ಇದು ಆ ಕಾಲೇಜು. ಅಯ್ಯೋ ಪ್ರಪಂಚದಲ್ಲಿ ಎಷ್ಟು ವಿದ್ಯೆ ಇದೆಯೋ ಅಷ್ಟು ಕಾಲೇಜ್ ಇದೆ ಅಲ್ಲಿ, ಎಲ್ಲ ತೋರಿಸಿದ್ರು. ಆಮೇಲೆ ಪುಟಾಣಿ ಮಕ್ಕಳು ಓದ್ತಾರಲ್ಲ, ಪ್ರೈಮರಿ ನರ್ಸರಿ ಸ್ಕೂಲ್, ಅಲ್ಬೋದು. ಅಲ್ಲಿ ಒಂದು ಆಶ್ಚರ್ಯ ಕಾಯ್ತು ನಮ್ಗೆ. ಸ್ವತಃ ಮೋಹನ್ ಆಳ್ವರ ಮೊಮ್ಮಗನೇ, ಅಂದ್ರೆ ವಿವೇಕ್ ಆಳ್ವರ ಮಗ ಆ ಸ್ಕೂಲ್ ಓದ್ತಾ ಇರೋದು. ಅದೊಂದು ಸರ್ಕಾರಿ ಶಾಲೆ. ಸರ್ಕಾರಿ ಇದೆ, ಪಬ್ಲಿಕ್ ಸ್ಕೂಲ್ ಅಂತ ಕರೀತಾರಲ್ಲ, ಕರ್ನಾಟಕ ಪಬ್ಲಿಕ್ ಸ್ಕೂಲ್. ಅದನ್ನ ಒಂದು ಇವರೇ ನಡೆಸ್ತಾರೆ, ದತ್ತು ಮಾಡ್ಕೊಂಡು ನಡೆಸ್ತಾರೆ. ಅಲ್ಲಿ ಆ ಮಗು ಕೂತು ಓದ್ತಾ ಇತ್ತು. ಅದು ಅಲ್ಲಿ ಹೋದ್ವಿ, ಅಲ್ಲಿ ಮಕ್ಕಳು ಹೋದ್ವಿ, ಅಲ್ಲಿ ಪ್ರಾರ್ಥನೆ ಮಾಡ್ತಿದ್ವಿ. ಇವರು ಹೋಗಿ ಮಕ್ಕಳ ತರ ಇವರು ಪ್ರಾರ್ಥನೆ ಮಾಡಿದ್ರು, ಎಲ್ರಿಗೂ ಚಾಕ್ಲೇಟ್ ಹಂಚಿದ್ರು, ಖುಷಿ ಪಟ್ರು. ಆ ಮಗು ತಾತ ಅಲ್ವಾ, ಸದರವಾಗಿ ತಾತ ಅಂತೆಲ್ಲ ರೇಗಿಸ್ತು. ಅದನ್ನ ನೋಡಿ ನಕ್ಕಿದ್ರು. ನನ್ನ ಮೊಮ್ಮಗ ಅಂದ್ರು, ಬಹಳ ಖುಷಿ ಪಡು. ಇಷ್ಟು ಸರಳತೆನ ಅಲ್ವಾ, ಬೇರೆವಾಗಿದ್ರೆ ಅಮೆರಿಕದಲ್ಲಿ ಹಾಕ್ಬಿಟ್ರೆ ತಗೊಂಡ್ಬಿಡುದು ನಾವು ಸ್ಕೂಲ್ಗೆ, ಮೊಮ್ಮಗ ಅಲ್ಲಿ ಓದ್ಲಿ ಅಂತ. ಅಷ್ಟು ಸರಳತೆ ಅಂದ್ರೆ ಇವ್ರ ಹತ್ರ ನಾವು ಕಲ್ತಿದೀವಿ ಸರ್. ಬದುಕು ಸರಳವಾಗಿರು, ಸರಳವಾಗಿ ಬದುಕು, ಸರಳವಾಗಿ ಊಟ ಮಾಡು, ಸರಳವಾಗಿ ಬಟ್ಟೆ ಹಾಕೋ, ಆದಷ್ಟು ಸರಳವಾಗಿರಪ್ಪ ಅಂತ. ಹಾಗಾಗಿ ಈ ಜನಪದ ಕಲಾವಿದರು ಬಡವರಾಗಿದ್ರು, ವಿದ್ಯಾವಂತ ಆಗದೇ ಇದ್ರು, ಶಿಸ್ತು ಸ್ವಲ್ಪ ಕಡಿಮೆ ಇದ್ರು, ನಂಗೆ ಅವೆಲ್ಲ ಇಷ್ಟ ಆಗ್ತಾರೆ. ಯಾಕೆಂದ್ರೆ ಅದು ನಿಜವಾದ ಬದುಕು ಅಂತ. ನಕಲಿತನ ಇಲ್ಲದೆ ಆರ್ಟಿಫಿಷಿಯಲ್ ಆಗಿ ಕೃತಕವಾಗಿ ಏನು ಮಾಡದೆ ಸ್ವಾಭಾವಿಕವಾಗಿ ಬದುಕ್ತಾರಲ್ಲ, ತನಗೇನ್ ಗೊತ್ತು ಅದೇ, ತನಗೆ ಗೊತ್ತಿರೋದೇ ಗೊತ್ತು ಅಷ್ಟೇ, ಅದೇ ಬದುಕು ಅಂತ. ಅದು ನಿಜವಾಗ್ಲೂ ಅಸಲಿ ಅಂತ ನನ್ನ ಭಾವನೆ. ಹಾಗಾಗಿ ಅದನ್ನೆಲ್ಲ ನೋಡಿ ಕಲ್ತ್ಕೊಂಡೆ. ಒಂದು ಡಾಕ್ಯುಮೆಂಟ್ಗೆ ಅವಕಾಶ ಸಿಕ್ಬಿಡ್ತು. ಹೇಗೋ ಮಾಡಿದ್ವಿ, ಕೆಲಸ ಆಯ್ತು. ಡಾಕ್ಟರ್ ಮೋಹನ್ ಆಳ್ವ ಮತ್ತು ಜಾನಪದ ಅಂತ ಟೈಟ್ಲ್ ಇಟ್ಕೊಂಡು ಮಾಡಿದ್ವಿ. ಯಶಸ್ವಿ ಆಯ್ತು. ಅದನ್ನ ರಿಲೀಸ್ ಮಾಡಿದ್ವಿ ನಾವು, ನಮ್ಮ ಚಾನಲ್ ಬಿಡುಗಡೆ ಮಾಡಿದ್ವಿ. ದೇಶ ವಿದೇಶಗಳಿಗೆಲ್ಲ ಹೋಯ್ತದು, ನೋಡಿದ್ರು, ತುಂಬಾ ಖುಷಿ ಪಟ್ರು. ಆಮೇಲೆ ಇವತ್ತಿಗೂ ಆಳ್ವಾಸ್ ಸಂಸ್ಥೆಯ ಜನಪದ ಸಿರಿಯ ಸಂಬಂಧ ತುಂಬಾ ಅತ್ಯುತ್ತಮವಾಗಿದೆ. ನಮ್ಮ ಅಷ್ಟೆಲ್ಲವನ್ನು ಮಾಡ್ತಾ ನೀವು ಬೇರೆ ಬೇರೆ ವಿದ್ವಾಂಸಗಳನ್ನ, ಕಲಾವಿದರುಗಳನ್ನ ಹುಡುಕಿ ಅವರೇ ಕೇಳ್ತಾ ಬಂದು ನೀವು ಅವರ ಸಂದರ್ಶನಗಳನ್ನ ಮಾಡ್ತಾ, ಇದೆಲ್ಲ ಫುಲ್ ಟೈಮ್ ಕೆಲಸ ಆಗೋಯ್ತಲ್ಲ ಸರ್ ನಮ್ಗೆ ಅವಾಗ. ಈಗ ಜನಪದ ಏನಾಯ್ತು, ನನ್ನನ್ನ ಒಳಗಡೆ ಕರ್ಕೊಂಡ್ಬಿಡ್ತು, ಒಳಗಡೆ ಕರ್ಕೊಂಡು ಬಾಗಿಲು ಹಾಕೊಂಡ್ಬಿಡ್ತು. ನಾನು ಆಚೆ ಹೋಗ್ತೀನಿ, ನಮ್ಗೆ ಬಾಗಿಲು ಕಾಣ್ತಾ ಇಲ್ಲ, ಆತರ ಆಗೋಯ್ತು ಪರಿಸ್ಥಿತಿ. ಕಡೆಗೆ 100 ದಿನ. ಆಮೇಲೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಈ ಭಾಗ ಎಲ್ಲ ಸಂಚಾರ ಮಾಡಕ್ ಸಿಕ್ತು, ಅದನ್ನ ಮಾಡಿದ್ವಿ. ಅಂದ್ರೆ ಈಗಾಗಲೇ ಜನಪದ ಸಿರಿ ಕರ್ನಾಟಕ ರಾಜ್ಯವನ್ನ ಒಂದ್ ಸುತ್ತು ಬಂದಿದೆ, ಆಯ್ತಾ. ಅದರಲ್ಲೂ ಹೆಚ್ಚು ಹಳೆ ಮೈಸೂರು ಭಾಗ, ಚಾಮರಾಜನಗರ, ಮೈಸೂರು, ಮಂಡ್ಯ ಅಂತೂ ತುಂಬಾ ಓಡಾಡಿದ್ದೀವಿ, ಓಡಾಡ್ಕೊಂಡು ಕೆಲಸ ಮಾಡಿದ್ದೀವಿ. ಅದು ಖುಷಿ ತಂದಿದೆ ನಮ್ಗೆ. ಈ ಎಲ್ಲಾ ಕೆಲಸಗಳ ಕಷ್ಟಗಳ ಫಲಿತಾಂಶವಾಗಿ ಫಲವಾಗಿ 50,000 ಪ್ರಬುದ್ಧ ಜಾನಪದ ಮನಸ್ಸುಗಳು ನಮ್ಮ ಚಂದಾದಾರರಾಗಿ ಬಂದಿದ್ದಾರೆ. ಯಾಕೆ ಅಂದ್ರೆ ಒಂದು ಸಿನಿಮಾ ಪ್ರೋಗ್ರಾಮಿಗೋ
ಅಥವಾ ಯಾವ್ದೋ ಒಂದು ಕುಣಿತಕ್ಕೋ ಬರೀ ಡ್ಯಾನ್ಸ್ಗೋ ವೆಸ್ಟರ್ನ್ ಕಲ್ಚರ್ಗೋ ನೀವು ಸಬ್ಸ್ಕ್ರೈಬರ್ಸ್ ನ ಪಡ್ಕೊಳ್ಳೋದು ಸುಲಭ. ಈ ಜಾನಪದ ಕಲೆಗಳನ್ನ ತೋರಿಸಿ ಜನಗಳಿಗೆ ಅದನ್ನ ಮೆಚ್ಚಿ ಸಬ್ಸ್ಕ್ರೈಬರ್ಸ್ ಆಗೋದಿದೆಯಲ್ಲ, ತುಂಬಾ ದೊಡ್ಡ ಸಾಹಸದ ಕೆಲಸ. ನಿಜ ನಿಜ, ಒಂದು ದೊಡ್ಡ ಸಾಹಸದ ಕೆಲಸ ಮಾಡಿ ನೀವು ಅದ್ರಲ್ಲಿ ಯಶಸ್ವಿ ಆಗಿದ್ದೀರಾ. ಹಾಗಾದ್ರೆ ಯಶಸ್ವಿ ಇಲ್ಲ ಸರ್, ಈಗ ಇದು ನಮ್ದು ಆರಂಭ. ಇದು ಆರಂಭ ಹೌದು. ಅಂದ್ರೆ ನಾನು ಹೇಳೋದು, ಈಗ ನೀವು ಏನೋ ಒಂದು ಮಾಡ್ತಾ ಹೋದಾಗ್ಲ ಖಂಡಿತವಾಗ್ಲೂ ಎಲ್ಲರ ಪಾಸಿಟಿವ್ ಸಪೋರ್ಟ್ ಅಂತೂ ಸಿಕ್ಕಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ದಡ್ಡತನ ನಮ್ಗೇನಿಲ್ಲ. ನಾನ್ ನಿಮ್ಗೆ ಸುಮಾರು ಒಂದು 60% ಭಾಗ ಎಡಿಟ್ ಮಾಡೇ ಮಾತಾಡ್ಬಿಟ್ಟಿದ್ದೀನಿ, ನಿಮ್ಗೆ ಕಷ್ಟ ಆಗ್ಬಾರ್ದು ಅಂತ. ಆಮೇಲೆ ಇದನ್ನ ಕೇಳಿಸ್ಕೊಳ್ಳುವಂತ ನೋಡುವಂತ ಇನ್ನೊಬ್ಬರ ಬೇರೆಯವರ ಆರೋಗ್ಯದ ದೃಷ್ಟಿಯಿಂದ, ಅವರ ಸಾಮಾಜಿಕ ಗೌರವಗಳ ದೃಷ್ಟಿಯಿಂದ ಆಯ್ತಾ, ಮತ್ತು ನಿಜವಾದ ಸಾಂಸ್ಕೃತಿಕ ಕ್ಷೇತ್ರದ ಆರೋಗ್ಯ ದೃಷ್ಟಿಯಿಂದನೂ ನಾನೇ ಎಡಿಟ್ ಮಾಡಿ ಹೇಳಿದ್ದೀನಿ. ಇನ್ನೊಂದು ಶಿಲೆನ ಹೇಳ್ಕೋಬಾರ್ದೆಲ್ಲ ಇದಾವೆ, ಅದೆಲ್ಲ ನಾನು ವಿದ್ವಾಂಸರು ಅನ್ಸ್ಕೊಂಡ್ರೆಲ್ಲ ಗೊತ್ತಿದೆ. ಮತ್ತು ಆ ವಿಷಯವನ್ನ ಮೊಟ್ಟ ಮೊದಲನೇ ಬಾರಿಗೆ ಎಲ್ಲರ ಎದುರುಗಡೆ ತೆರೆದಿಟ್ಟಿದ್ದು, ಅವ್ರನ್ನ ಬೆತ್ತಲು ಮಾಡಿದ್ದು ಜನಪದ ಸಿರಿ ಅನ್ನೋದು ನಮ್ಗೆಲ್ಲ ಗೊತ್ತಿದೆ. ಅಲ್ಲಲ್ಲ, ನಾನು ವೀಕ್ಷಕರ ಗಮನಕ್ಕೆ ಹೇಳ್ತೀನಿ, ಇವರು ವ್ಯಕ್ತಿ ನೋಡೋದಕ್ಕೊಂದ್ ಸ್ವಲ್ಪ ಹಾರ್ಶ್ ಅನ್ನೋ ಥರದಲ್ಲಿ ಕಾಣಿಸಿದ್ರು ಖಂಡಿತವಾಗ್ಲೂ ಹಾರ್ಷೆ, ನೋಡಕ್ಕೂ ಅಷ್ಟೇ ಮಾತಾಡಕ್ಕೂ ಅಷ್ಟೇ ಅಂತ. ಯಾಕೆ ಅಂದ್ರೆ ಇವ್ರು ಹೇಳ್ತಾ ಇದ್ರು BPAC ಸಂಸ್ಥೆಯಿಂದ ಇದ್ದಂತ, ಅಂದ್ರೆ ಆ ಟೈಮ್ ನಲ್ಲಿ ಈ ತರದ ಒಂದಷ್ಟು ದುರಂತಗಳು ಅವ್ಯವಸ್ಥೆಗಳ ವಿರುದ್ಧ ಧ್ವನಿ ಎತ್ತಬೇಕು ಅನ್ನುವಂತ ಒಂದು ಕಾಳಜಿ ಇತ್ತು. ಹೌದು. ಮತ್ತು ಆ ಗಟ್ಟಿತನ, ಎದೆಗಾರಿಕೆ ಇದೆಲ್ಲವೂ ಇಲ್ಲಿ ಸ್ಫೋಟಗೊಳ್ತು. ಅಂದ್ರೆ ನೋಡಿ, ನೀವು ಕರೆಕ್ಟ್, ಆ ಡಾಕ್ಯುಮೆಂಟರಿಯ ಅನುಭವಗಳು ಮೋಹನ್ ಆಳ್ವಾರಲ್ಲಿ ಬಂದು ಪ್ರಕಟಗೊಳ್ತು. ಆ ನನ್ನ ರಾಜಕೀಯ ತುಡಿತಗಳು, ಆ ಭಾವನೆಗಳು ಇಲ್ಲಿ ಈ ಕ್ಷೇತ್ರಕ್ಕೆ ಬಂದ ಮೇಲೆ ಇಲ್ಲಿಯ ದುರಂತಗಳ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ನನಗೆ ಪುಷ್ಟಿ ಕೊಡ್ತು. ಒಟ್ಟು ನನ್ನ ಬದುಕಲ್ಲಿ ಏನೆಲ್ಲ ಅನುಭವಗಳು ಆಗಿತ್ತಲ್ಲ, ಎಲ್ಲವೂ ಸಮರ್ಪಕವಾಗಿ ನನಗೆ ಯೂಸ್ ಆಗಿದೆ. ಇಲ್ಲಿ ಜಾನಪದ ಕ್ಷೇತ್ರದಲ್ಲಿ ಆಗ್ತಾ ಇರುವಂತಹ ಅವ್ಯವಸ್ಥೆಗಳ ವಿರುದ್ಧ, ಒಂದಷ್ಟು ರಾಜಕೀಯಗಳ ವಿರುದ್ಧ, ಮೋಸ ಮತ್ತು ಹಗರಣಗಳ ವಿರುದ್ಧ ತಾವು ಧ್ವನಿ ಎತ್ತಿದ್ದೀರಾ. ಹೌದು, ಖಂಡಿತ. ಅದಕ್ಕೆ ಎಲ್ಲ ಜನಪದ ಕಲಾವಿದರ ಒಂದು ಸಂತೋಷ. ಅಂದ್ರೆ ಯಾರು ಇರ್ಲಿಲ್ವೇ ನಮ್ಗೆ ಅನ್ನುವಂತಹ ಸಮಯದಲ್ಲಿ ಈ ತರದ ಜನಪದ ಸಿರಿ ಅನ್ನುವಂತಹ ವಾಹಿನಿ, ಅದರ ರೂವಾರಿಯಾಗಿ ನೀವು ಬಂದು ನಿಂತು ಅವರಿಗೆ ಪರವಾಗಿ ನಡೀತಾ ಇರುವಂತಹ ವಿಚಾರಗಳ ವಿರುದ್ಧವಾಗಿ ಧ್ವನಿ ಎತ್ತಿ, ನೀವಿವತ್ತು ಯಾವ ಸ್ಥಾನದಲ್ಲಿದ್ದೀರಾ ಸರ್?